ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ 10 ಜನರ ಬಲಿಯಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿತ್ತು ಮಳೆಯಾಗತ್ತೆ ಅಂತ ಹೇಳಿ. ಆದರೆ ಯಾರು ಕೂಡ ಊಹಿಸಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವಾಂತರವಾಗುತ್ತೆ ಅಂತ ಹೇಳಿ. ಒಂದು ಕಡೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ್ರೆ, ಇನ್ನೊಂದು ಕಡೆ ಜೆಪಿ ನಗರ ಮೈಸೂರು ರಸ್ತೆ ಬಳಿ 2 ಬಲಿಯಾಗಿದೆ. ಹಾಗೆ ಶಿವಾಜಿನಗರದಲ್ಲಿ ಕರೆಂಟ್ ತಗುಲಿ ಓರ್ವನ ದುರ್ಮರಣವಾಗಿರುವಂಥದ್ದು. ಹಾಗೆ ನಿನ್ನೆ ಸುರಿದಿರುವಂತಹ ಆಲಿಕಲ್ಲು ಮಳೆಯಿಂದಾಗಿ ಇಂಥ ದೊಡ್ಡ ಅವಾಂತರವಾಗಿದೆ. ಹಾಗೆ ಬೌರಿಂಗ್ ಆಸ್ಪತ್ರೆ ಬಳಿ ಈಗ ಕುಟುಂಬಸ್ಥರ ಆಕ್ರಂದನ ಹೆಚ್ಚಾಗ್ತಾ ಇದೆ. ಯಾರು ಕೂಡ ನಿರೀಕ್ಷೆ ಮಾಡದೇ ಇರುವಂಥ ರೀತಿಯಲ್ಲಿ ನಿನ್ನೆ ಅವಾಂತರ ನಡೆದಿರುವಂಥದ್ದು. ಬರೋಬ್ಬರಿ 10 ಜನ, ಒಂದಲ್ಲ ಎರಡಲ್ಲ 10 ಜನರ ಬಲಿಯಾಗಿದೆ ನಿನ್ನೆ ಆಗಿರುವಂಥ ಈ ಒಂದು ಮಳೆಯ ಅವಾಂತರಕ್ಕೆ. ದಿಢೀರನೆ ಶುರುವಾದ ಮಳೆಯಿಂದಾಗಿ ಅದರ ಜೊತೆ ಆಲಿಕಲ್ಲಿನ ಮಳೆ ಕೂಡ ಶುರುವಾಗಿತ್ತು. ಅದರ ಅವಾಂತರ ಇಷ್ಟು ದೊಡ್ಡ ಮಟ್ಟಕ್ಕೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಯಾರೂ ಕೂಡ ಊಹಿಸಿರಲಿಲ್ಲ. ಒಂದು ಕಡೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ್ರೆ, ಇನ್ನೊಂದು ಕಡೆ ಜೆಪಿ ನಗರ ಮೈಸೂರು ರಸ್ತೆ ಬಳಿ 2 ಬಲಿಯಾಗಿದ್ದಾರೆ. ಹಾಗೆ ಶಿವಾಜಿನಗರದಲ್ಲಿ ಕರೆಂಟ್ ತಗುಲಿ ಓರ್ವ ದುರ್ಮರಣವಾಗಿರುವಂಥದ್ದು. ಈ ರೀತಿಯಾಗಿ ಈಗ ನಿನ್ನೆ ಬೆಂಗಳೂರಿನಲ್ಲಿ ಮಳೆಯಿಂದ ಆಗಿರುವಂಥ ಅವಾಂತರದ ಬಗ್ಗೆ ನಮ್ಮ ಪ್ರತಿನಿಧಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಪ್ರಸನ್ನ ದೇವನೂರು ಇದರ ಬಗ್ಗೆ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಪ್ರಸನ್ನ ಅವರೇ, ನಿನ್ನೆ ಬೆಂಗಳೂರಿನಲ್ಲಿ ಅವಾಂತರವಾಗಿದೆ, ಮಳೆಯಿಂದಾಗಿ 10 ಜನರ ಬಲಿಯಾಗಿದೆ. ವಿವಿಧ ಕಡೆಗಳಲ್ಲಿ ಇಂಥ ಅವಾಂತರವಾಗಿರುವಂಥದ್ದು. ಹಾಗಾದರೆ ಎಲ್ಲೆಲ್ಲಿ ಯಾವ ತರಹದ ಮಳೆಯಿಂದಾಗಿ ಅವಾಂತರಗಳಾಗಿರುವಂಥದ್ದು? ಸುನಿಧಿ, ಈ ಒಂದು ಅವಾಂತರಗಳು ಸೃಷ್ಟಿಯಾಗೋದರ ಹಿಂದೆ ಅತ್ಯಂತ ಪ್ರಮುಖವಾಗಿ ಪಾಲಿಕೆ ಅಧಿಕಾರಿಗಳು ಕಾರಣೀಭೂತರಾಗಿರ್ತಾರೆ. ಯಾಕಂತಂದರೆ ಜನಸಾಮಾನ್ಯರಿಗೆ ದಿನನಿತ್ಯ ಕಾಣುವಂತಹ ಸಮಸ್ಯೆಗಳು ಯಾವುದೂ ಕೂಡ GBA ಅಧಿಕಾರಿಗಳಿಗೆ ಕಾಣಿಸೋದೇ ಇಲ್ಲ. ಅವ್ರಿಗೇನಿದ್ರು ಲಾಭ ಬರುವಂಥದ್ದು, ಕಮಿಷನ್ ಬರುವಂಥದ್ದು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂಥವು ಮಾತ್ರ ಭಾಳ ಚೆನ್ನಾಗಿ ಕಾಣುತ್ತೆ. ಆದರೆ ಜನಸಾಮಾನ್ಯರು ಓಡಾಡುವಂಥ ಜಾಗದಲ್ಲಿ ಯಾವ ಕಟ್ಟಡ ಅಪಾಯಕಾರಿಯಲ್ಲಿದೆ, ಯಾವ ಕಾಂಪೌಂಡ್ ಬಿದ್ದೋಗುತ್ತೆ, ಯಾವ ಮರ ಬಿದ್ದೋಗುತ್ತೆ, ಯಾವ ಮರ ಒಣಗಿದೆ, ಇವೆಲ್ಲವನ್ನು ನೋಡುವಂಥ ಒಂದು ಶಕ್ತಿ ಆ ಕಣ್ಣುಗಳಿಗೆ ಇದ್ದರೂ ಕೂಡ ಅವರು ಕಣ್ಣು ಮುಚ್ಚಿ ಕುಳಿತಿರ್ತಾರೆ. ಅದರಿಂದನೇ ಈ ಥರ ಒಂದು ಘಟನೆ ಆಗಿರುವಂಥದ್ದು. ಈಗ ಶಿವಾಜಿನಗರದ ಕಾಂಪೌಂಡ್ ವಿಷಯಕ್ಕೆ ಬರೋಣ. ಈಗ ನೋಡಿ, ಇಲ್ಲಿ ಮುರಿದು ಬಿದ್ದಿರುವಂಥ ಮಂಚ, ನಾವಿಲ್ಲಿದ್ದೀವಿ. ಈಗ ನೋಡಿ, ಅವ್ರ ವ್ಯಾಪಾರಿಗಳು ದಿನನಿತ್ಯ ಅವರ ಬಟ್ಟೆಗಳನ್ನ ಹರಡಲಿಕ್ಕೆ ಒಂದು ಮಂಚದ ರೀತಿಯಲ್ಲಿ ಹಾಕಿದ್ರು, ಅದು ಮುರಿದೋಗಿದೆ. ಈ ಒಂದು ದೃಶ್ಯಗಳನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಅದೊಂದು ಮುರಿದಿಲ್ಲ, ಅವರ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಇಲ್ಲೇ ಮುರಿದು ಚಿಲ್ಲಾಪಿಲ್ಲಿಯಾಗಿದೆ. ನಿನ್ನೆ ಸಂಜೆ ಸುರಿದಂಥ ಮಳೆಯಲ್ಲಿ ವ್ಯಾಪಾರಿಗಳ ಬದುಕು, ಪಾಪ ಅವ್ರ ವ್ಯಾಪಾರಿಗಳ ಬದುಕು ಒಂದು ಕಡೆ ಹೋದರೆ, ಪ್ರವಾಸಿಗರು ಕೇರಳದಿಂದ ಬಂದಂಥ 2 ಪ್ರವಾಸಿಗಳು ಸ್ಮೃತಿ ಮತ್ತು ಲತಾ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಮತ್ತು 2 ಪುಟ್ಟ ಮಕ್ಕಳು ಪ್ರಾಣವನ್ನು ಕಳ್ಕೊಂಡ್ರು. ಅವೆಲ್ಲ ನೋಡಿದ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕಣ್ಣೀರು ಬರುತ್ತೆ. ಯಾಕಂತಂದರೆ ಅಧಿಕಾರಿಗಳು ಸ್ಪಷ್ಟವಾಗಿ ಕಾಣುತ್ತೆ. ಈ ಘಟನೆ ಯಾಕಾಯ್ತು ಗೊತ್ತಾ? ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಬನ್ನಿ ನಿಮಗೆ. ಈ ಘಟನೆ ನೋಡಿ, ಹಿಂಭಾಗದಲ್ಲಿ ನಿಮಗೆ ಒಂದು ಕ್ರಿಕೆಟ್ ನೆಟ್ ಕಾಣ್ತಾ ಇದೆ. ಇದೇ ಬೌರಿಂಗ್ ಹಾಸ್ಪಿಟ್ಲ್ ಪಕ್ಕದಲ್ಲಿರುವಂಥ ಇದು ಖಾಲಿ ಜಾಗ. ಈ ಜಾಗ ಏನಿದೆ, ಇದು ಕ್ರಿಕೆಟ್ ಪ್ರಾಕ್ಟೀಸು, ಸ್ಪೋರ್ಟ್ಸು, ಇದಕ್ಕೆ ಇತರೆ ವಿಚಾರಕ್ಕೆ ಬೌರಿಂಗ್ ಆಸ್ಪತ್ರೆ ಬಳಸ್ಕೊಳ್ಳೋಕ್ಕೋಸ್ಕರ ಈ ಜಾಗ ತಗ್ಗಾಗಿದ್ದ ಜಾಗಕ್ಕೆ ಮಣ್ಣು ಹಾಕ್ತಾರೆ, ಸಮತಟ್ಟು ಮಾಡ್ತಾರೆ. ಅವ್ರು ಸಮತಟ್ಟು ಮಾಡಿದ ಸಂದರ್ಭದಲ್ಲಿ ನೀರು ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿಲ್ಲ. ಅದು ನಮ್ಮ ಇಂಜಿನಿಯರ್ಗಳ ಒಂದು ಸ್ಕಿಲ್. ಅದು ಈ ಆಸ್ಪತ್ರೆಯ ಯಾರಿದ್ದಾರೆ ಇವರೇ ಮುಖ್ಯವಾದ ಕಾರಣ. ಜೊತೆಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಆ ಭಾಗದಲ್ಲಿ ಮಣ್ಣು ಹಾಕಿದ್ರೆ ಅದು ನೀರು ತುಂಬಿಕೊಳ್ಳುತ್ತೆ. ನೀರು ತುಂಬಿಕೊಂಡ್ಮೇಲೆ ಗೋಡೆ ಮೇಲೆ ಪ್ರೆಷರ್ ಆಗುತ್ತೆ, ಗೋಡೆಯ ತಳಭಾಗ ಸಂಪೂರ್ಣ ವೀಕ್ ಆಗುತ್ತೆ. ಇದು 100 ವರ್ಷಗಳ ಹಿಂದೆ ಕಟ್ಟಿರುವಂಥ ಒಂದು ಕಾಂಪೌಂಡ್ ಗೋಡೆ. ಇದು ಹಾಳಾಗಿದೆ. ಅವಾಗ ಸ್ವಲ್ಪ ರಿಪೇರಿ ಮಾಡಿಬಿಟ್ಟವ್ರೆ. ಆದರೆ ಇಂಥ ಕಾಂಪೌಂಡ್ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿರೋ ಸಂದರ್ಭ ಇದ್ದಕ್ಕಿದ್ದಂತೆ ಈ ಕಾಂಪೌಂಡ್ ಕುಸಿದು ಬಿದ್ದಿರುವಂಥದ್ದು. ಇದಕ್ಕೆ ಮುಖ್ಯವಾದ ಕಾರಣ ಬೋರಿಂಗ್ ಆಸ್ಪತ್ರೆಯ ಏನು ಆಡಳಿತ ಮಂಡಳಿ, ಅವರೇ ಕಾರಣ. ಜೊತೆಯಲ್ಲಿ ಇಲ್ಲಿ ವ್ಯಾಪಾರಸ್ಥರು ಇದಕ್ಕೆ ಸಂಬಂಧಪಟ್ಟಂತೆ GBA ಅಧಿಕಾರಿಗಳು ಇದು ಬೀಳುತ್ತೆ ಅನ್ನುವಂಥ ಒಂದು ಕಲ್ಪನೆ ಕೂಡ ಮಾಡ್ಕೊಂಡಿಲ್ಲ. ಇದೇ ಕಾಂಪೌಂಡು ನಾವು ಮುಂದೆ ಹೋಗಿ ನೋಡಿದ್ರು ಕೂಡ ಅಲ್ಲಲ್ಲಿ ಶಿಥಿಲವಾಗಿದೆ. ಈ ಘಟನೆ ನಾವು ನೋಡಿದ್ದೀವಿ. 7 ಜನ ಪ್ರಾಣ ಕಳ್ಕೊಂಡ್ರು. ಪರಿಹಾರ ಘೋಷಿಸ್ಬಿಡ್ತಾರೆ ನೋಡಿ. ಪರಿಹಾರ ಘೋಷಿಸ್ಬಿಟ್ರೆ ಜನರಿಗೆ, ಅವರ ಕುಟುಂಬಕ್ಕೆ ಆಸರೆ ಯಾರು? ಇಡೀ ಜೀವನ ಪರ್ಯಂತ ಒಬ್ಬ ವ್ಯಾಪಾರಿ, ಪಾಪ ಸ್ಟಿಕ್ಕರ್ ಅಂಟಿಸೋ ಹುಡುಗ ಅಸ್ಸಾಮಿಂದ ಬಂದಿದ್ದ, ಉತ್ತರ ಪ್ರದೇಶದಿಂದ ಜೀವನ ನಡೆಸೋಕ್ಕೆ ಯಾರೋ ಬಟ್ಟೆ ವ್ಯಾಪಾರಿ ಬಂದಿದ್ದ, ಅವರೆಲ್ಲ ಹೊರಟೋದ್ರು. ನೆನ್ನೆ ಪ್ರಾಣ ಕಳ್ಕೊಂಡ್ಬಿಟ್ರು ಅವ್ರ ಕುಟುಂಬ ಇವತ್ತು ಬೀದಿಗೆ ಬಂದುಬಿಟ್ಟಿದೆ. ಇದೆಲ್ಲ ಕಾಣೋದಿಲ್ವಾ? ಜನಸಾಮಾನ್ಯರಿಗೆ ಕಾಣುವಂಥ ಸಮಸ್ಯೆಗಳು ಯಾರು ನಮ್ಮ GBA ಅಧಿಕಾರಿಗಳಿಗೆ ಕಾಣೋದಿಲ್ವಾ? ಕಾಣುತ್ತೆ. ಆದರೆ ಇಂಥ ಸಮಸ್ಯೆಗಳು ಅವ್ರು ಪರಿಹಾರ ಮಾಡೋದಿಲ್ಲ.
ಈಗ ನಾವು ಬೇರೆ ಬೇರೆ ನಗರದ ಪ್ರದೇಶ ಬೇರೆ ಬೇರೆ ಭಾಗದಲ್ಲೂ ಅದೇ ಥರ ಆಗಿದೆ. ವಿದ್ಯುತ್ ಕಂಬ ಬಿದ್ದೋಗಿದೆ, ಬೆಸ್ಕಾಂ ಅವ್ರು ಬಂದಿಲ್ಲ, ಎಲೆಕ್ಟ್ರಿಕ್ ಶಾರ್ಟ್ ಆಗಿ ಒಬ್ಬ ಸತ್ತೋದ ಆರ್ ಟಿ ನಗರದಲ್ಲಿ. ಮತ್ತು ಇನ್ನೊಂದು ಜಾಗದಲ್ಲಿ ಮತ್ತೊಂದು ಕಡೆ ಅಲ್ಲೂ ಕಡೆ ವೈರ್ ಕಟ್ಟಾಗಿ ನೀರಿಗೆ ಬಿದ್ದಿದೆ. ನೀರು ನಿಂತಾಗ ಅಲ್ಲಿ ವಿದ್ಯುತ್ ಪ್ರವಹಿಸಿದ ಅವ್ನು ಸತ್ತೋಗಿದ್ದಾನೆ. ಯಾರು ಕಾರಣ? ನಮ್ಮ ಬೇಜವಾಬ್ದಾರಿ ಅಧಿಕಾರಿಗಳೇ ಇದಕ್ಕೆ ಕಾರಣ. ಮೀಟಿಂಗು 5 ಪಾಲಿಕೆಗಳು ಮಾಡಿದ್ರಪ್ಪ, ನಮ್ಗೆ ಆಡಳಿತ ಮಾಡೋಕ್ಕಾಗ್ತಿಲ್ಲ, ನಾವು ಸರಳವಾಗಿ ಮಾಡ್ತೀವಿ, ಸುಲಭವಾಗಿ ಮಾಡ್ತೀವಿ, ಅದ್ಭುತವಾದ ಆಡಳಿತ ಕೊಡ್ತೀವಿ. ಇದೇನು ರೀ ಅದ್ಭುತ ಆಡಳಿತ ಕೊಡ್ತಾ ಇರೋದು ನೀವು? 5 ಪಾಲಿಕೆಗಳು ಮಾಡಿದಾರಲ್ಲ, 5 ಪಾಲಿಕೆಗಳಿಗೆ ಒಬ್ಬರು ಕಮಿಷನರು, ಅದಕ್ಕೊಂದು ವಿಶೇಷವಾದ ಕಮಿಷನರು, ಅದ್ರ ಕೆಳಗಡೆ ಅದಾದಮೇಲೆ ಚೀಫ್ ಇಂಜಿನಿಯರು, ಆ ಚೀಫ್ ಇಂಜಿನಿಯರ್ ಮೇಲೆ AEE ಎಲ್ಲೋದ್ರು ಇವರಲ್ಲ. ಏನು ಕೆಲಸ ಮಾಡ್ತವ್ರೆ? ಮೀಟಿಂಗ್ ಮೇಲೆ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ ಅಂತ ಆರ್ಡ್ರ್ ಕೊಟ್ಟರೆ ಆಗೋದಿಲ್ಲ. ಬೀದಿನಲ್ಲಿ ನಡೆದು ನೋಡಬೇಕು, ಯಾವ ಕಾಂಪೌಂಡ್ ಬೀಳುತ್ತೆ, ಯಾವ ಬಿಲ್ಡಿಂಗ್ ಹಳೇದಾಗಿದೆ, ಯಾವ ಮರಗಳು ಅಪಾಯಕಾರಿಯಾಗಿದೆ. ಮೀಟಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟು ನೀವು AC ರೂಮಲ್ಲಿ ಇದ್ದರೆ ತಳಮಟ್ಟದಲ್ಲಿ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾರಾ? ಇವತ್ತು ನಾಯಂಡಹಳ್ಳಿಯಲ್ಲಿ ನಿನ್ನೆ ನಾವು ನೋಡಿದ್ದೇವೆ, ಇಡೀ ನಾಯಂಡಹಳ್ಳಿ ಫುಲ್ ಪ್ರವಾಹ ಪೀಡಿತ ಪ್ರದೇಶ ಆಗೋಗಿತ್ತು. ಅಲ್ಲಿ ನೀರು ಹೋಗೋಕ್ಕೆ ಸರಾಗವಾಗಿ ಅದೇ ರಾಜಕಾಲುವೆ ಸರಿ ಮಾಡಿದ್ದೀವಿ ಅಂತ ಎಲ್ಲಿ ಸರಿ ಮಾಡಿದ್ದೀರಿ ನೀವು? ರಾಜಕಾಲುವೆ ಸರಿ ಮಾಡಿಲ್ಲ GB ಅಧಿಕಾರಿಗಳು. ಅಲ್ಲಿ ನೋಡಬೇಕು, ನಿನ್ನೆ ಇನ್ನು 2 ಗಂಟೆ ಮಳೆ ಬಂದಿದ್ದರೆ ಇಡೀ JP ನಗರ ತನಕನೂ ನೀರು ನಿಂತಿರೋದು. ನಾವು ಖುದ್ದು ಕೆಲವು ಸ್ಟೋರಿಗಳ ಮೂಲಕ ತೋರಿಸಿದ್ದೀವಿ, ರಾಜಕಾಲುವೆ ಒತ್ತುವರಿಯಾಗಿದೆ, ಕೆಲವು ಕಟ್ಟಡ ಮಾಲೀಕರು ಮುಚ್ಚಾಕಿದ್ದಾರೆ ಅಂತ. ಇದೇ ಶಂಕರ್ಪುರಮಲ್ಲಿ ತೋರಿಸಿದ್ವಿ. ನಿನ್ನೆ ಫುಲ್ಲು ಪ್ರವಾಹ ಅಲ್ಲಿ. ಆ ರಾಜಕಾಲುವೆ ನೀರೆಲ್ಲ ರಸ್ತೆ ಮೇಲೆ ಹರಿದು ಒಂದು ಶಾಲೆಗೆ ನುಗ್ಗಿ ಇಡೀ ಶಾಲೆ ಅರ್ಧ ಮುಳುಗೋಗಿದೆ. ಈ ರೀತಿ ಪರಿಸ್ಥಿತಿ ಆದರೆ ಕಣ್ತೆರೆದು ನೋಡುವ ಬುದ್ಧಿ, ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ ಅನ್ನುವಂಥ ಮಾನವೀಯ ಗುಣ ನಮ್ಮ ಅಧಿಕಾರಿಗಳಿಲ್ಲ ಅಂತಂದರೆ ಈ ಥರ ಘಟನೆಗಳು ಪದೇ ಪದೇ ನಡೀತಾನೆ ಇರುತ್ತೆ. ಇದಕ್ಕೆ ಪರಿಹಾರ ಯಾರು ಕೊಡಬೇಕು? ಸಿಎಂ ಸಿದ್ದರಾಮಯ್ಯ ಅವರು GBA ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಒಂದು ಘಟನೆ ಆದ್ಮೇಲೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಇದಾದ ಮೇಲೆ GBA ಅಧಿಕಾರಿಗಳು ಕೇವಲ ಇಲ್ಲಷ್ಟೇ ಅಲ್ಲ, ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಅವಾಂತರ ಆಗಿರುವಂತದ್ದು. ಹಾಗಾಗಿ ಬೇರೆ ಸ್ಥಳಗಳಿಗೂ ಕೂಡ ಸಂಪೂರ್ಣವಾಗಿ GBA ಅಧಿಕಾರಿಗಳು ಭೇಟಿ ನೀಡಿ ಈಗ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಕೆಲಸವಾಗ್ಲಿ, ಸ್ಥಳ ಪರಿಶೀಲನೆ ಏನಾದ್ರೂ ಆಗ್ತಾ ಇದೆಯಾ? ಹಾಗಾದ್ರೆ ಇಂಥ ಘಟನೆಗಳಾದ್ಮೇಲೆ ಭಾಳ ಶಾರ್ಪಾಗಿ ಕೆಲಸ ಮಾಡ್ತಾರೆ ನಮ್ಮ ಅಧಿಕಾರಿಗಳು. ಘಟನೆ ಆಗೋ ತನಕ ಗಾಢ ನಿದ್ರೆಯಲ್ಲಿ ಆರಾಮಾಗಿ AC ಕಾರ್ಗಳಲ್ಲಿ AC ರೂಮ್ಗಳಲ್ಲಿ ಕೂತ್ಕೊಂಡಿರ್ತಾರೆ. ಈ ಘಟನೆ ಆದ ತಕ್ಷಣ ಎಲ್ಲ ಕಡೆ ಓಡಾಡೋದು, ಅಲ್ಲಿ ಕೆಲಸ ಮಾಡ್ತಿದ್ವಿ, ಇಲ್ಲಿ ಕೆಲಸ ಮಾಡ್ತಿದ್ವಿ, ಅಲ್ಲಿ ಸರಿ ಮಾಡ್ತೀವಿ. ಅಲ್ಲ ಸ್ವಾಮಿ, ಇದೇ ಕೆಲಸನ ಇಂಥ ಘಟನೆ ಆಗಕ್ಕೆ ಮೊದಲು ಉಳಿಸಿದ್ರೆ ನಿಷ್ಪಾಪಿ 7 ಜನರ ಪ್ರಾಣ ಉಳಿಸ್ಬೋದಾಗಿತ್ತಲ್ರಿ. ಆ ಕೆಲಸ ಮಾಡೋದಿಲ್ಲ ಇವರು. ಘಟನೆ ಆದ ನಂತರ ಎಚ್ಚೆತ್ಕೊಳ್ಳುವಂಥದಕ್ಕಿಂತ ಘಟನೆ ಆಗುವ ಮೊದಲು ಇವರಿಗೆ ಕಣ್ಣು ಕಾಣಲ್ವಾ, ಕಿವಿ ಕೇಳಿಸಲ್ವಾ? ಏನು ಕಾಣೋದೇ ಇಲ್ವಾ? ಕಾಣುತ್ತೆ. ಎಲ್ಲಿ ಅಧಿಕಾರಿಗಳಿಗೆ ಶಾರ್ಪಾಗಿ ಕೆಲಸ ಮಾಡುತ್ತೆ ಅಂದರೆ ಎಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ, ಎಲ್ಲಿ ಚೆನ್ನಾಗಿ ಕಮಿಷನ್ ಬರುತ್ತೆ, ಅಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಇವರು. ಆದರೆ ಇಂಥ ವ್ಯವಸ್ಥೆಗಳಲ್ಲಿ ನೋಡಿದ್ರಲ್ಲ, ನಿನ್ನೆ CM ಅವ್ರು ಕರೆದು ಕೇಳ್ತಾ ಇದ್ದಾರೆ, ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಅವ್ರನ್ನ ಅವರೇ ತಡಬಡಿಸ್ತಾ ಇದ್ದಾರೆ. ಅಲ್ಲಿ ಹರೀಶ್ ಅವ್ರು ಕರೆಸಿದ್ರು, ಅವರು ಕೂಡ ಆಯುಕ್ತರೆ, ಅವ್ರನ್ನೂ ಕರೆಸಿ ಕೇಳಿದ್ರು, ಏನು ಕತೆ, ಇಲ್ಲಿ ಏನು ನಡೀತಾ ಇದೆ, ಏನು ಕತೆ, ಇದೆಲ್ಲ ನಿಮ್ಗೆ ಗೊತ್ತಲ್ಲ, ಇದೇನು ಕತೆ. ಅವ್ರಿಗೂ ಸರಿಯಾಗಿ ಮಾಹಿತಿ ಇಲ್ಲ. CM ಅವ್ರಿಗೆ ಮಾಹಿತಿ ಕೊಡೋಕ್ಕೆ ಅವ್ರಿಗೆ ಮಾಹಿತಿ ಇಲ್ಲ ಅಂತಂದರೆ ಈ ಘಟನೆಯಿಂದ ಅವ್ರು ಶಾಕ್ ಆಗಿದ್ದಾರೆ. ಚೀಫ್ ಕಮಿಷನರ್ ಅವರು ಯೋಚನೆ ಮಾಡ್ತಿದ್ದಾರೆ ಏನು ಆನ್ಸರ್ ಮಾಡಬೇಕು ಅಂತೇಳಿ. ಇದು ನಾವು ಯಾಕೆ ಅಂದರೆ ಇದು ಭಾಳ ಬೇಜಾರಾಗುವಂಥ ಸಂಗತಿ. ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ, 5 ಪಾಲಿಕೆ ಮಾಡಿದ್ದಾರೆ, ಸರಳೀಕರಣ ಮಾಡಿದ್ದಾರೆ, ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ಇಂಥವೆಲ್ಲ ಕಾಣೋದಿಲ್ವಾ? ಇದನ್ನು ಯಾರು ನೋಡಿ ಇದೆಲ್ಲ ಸೀಳ್ಬಿಟ್ಟಿದೆಯಪ್ಪ, ಇದು ಬೀಳುತ್ತೆ ಅಂತ ಗೊತ್ತಾಗಲ್ವಾ? ಸುನಿಧಿ, ನೀವೇ ಹೇಳಿ, ನೀವು ಕಾಮನ್ನಾಗಿ ಓಡಾಡ್ತಾ ಇರ್ತೀರಾ, ನಿಮಗೆ ನೋಡೋ ಗೊತ್ತಾ, ಅಯ್ಯೋಪ್ಪ ಈ ಮರ ಬಿದ್ದುಬಿಟ್ರೆ ಕೊಂಬೆ ಎಲ್ಲ ಒಣಗೋಗಿದೆ ಅಂತೀರಾ. ಕೇಬಲ್ ಕಟ್ಟಾಗೋ ಲೆವೆಲಿಗೆ ಇರುತ್ತೆ, ಚರಂಡಿ ಮ್ಯಾನ್ಯಲ್ ಓಪನ್ ಇರುತ್ತೆ, ಕಣ್ಣಿಗೆ ಕಾಣಿಸ್ತಿರುತ್ತೆ. ನೀವೇ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ 10 ಸಲ ಫೋನ್ ಮಾಡಿ ಕೇಳಿ ಸರಿ ಮಾಡ್ತೀರಾ ಅಂತ. ಬರಲ್ಲ ಅವ್ರು ಬರಲ್ಲ, ಅವ್ರು ಘಟನೆ ಆದಮೇಲೆ ಬರ್ತಾರೆ. ಹಾಗಾಗಿ ನಮ್ಮ ಅಧಿಕಾರಿಗಳಿಗೆ ಭಯ ಇಲ್ಲ. ಯಾಕೆ ಈ ಥರ ಘಟನೆ ಆಗ್ತದೆ ಗೊತ್ತಾ? ಈ ಥರ ಘಟನೆ ಆದರೆ ನಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ, ನಾವು ಜೈಲಿಗೆ ಹೋಗಬೇಕು ಅನ್ನೋ ಅಂಥ ಭಯ ಅಧಿಕಾರಿಗಳಿಲ್ಲ. ಈ ಥರ ಘಟನೆ ಆದರೆ ನಮ್ಮನ್ನು ಕಾಲರ್ ಪಟ್ಟಿಟ್ಕೊಂಡು ಜನ ಕೇಳ್ತಾರೆ ಅನ್ನೋಂಥ ಭಯ ಅಧಿಕಾರಿಗಳಿಗಿಲ್ಲ. ಈ ಥರ ಘಟನೆ ಆದರೆ ಯಾರೋ ಒಬ್ಬರು ಸಾಯ್ತಾರೆ, ಪರಿಹಾರ ಕೊಟ್ಟು ಮನೆಗೆ ಹೋದರೆ ಸಾಕು ಅನ್ನುವಂಥ ಒಂದು ಮನೋಭಾವನೆ ಈ ಘಟನೆಗಳಿಗೆಲ್ಲ ಕಾರಣ. ಇದೆಲ್ಲ ಸರಿಯಾಗಬೇಕು ಅಂದರೆ ಒಂದಷ್ಟು ಜನ ಜೈಲಿಗೆ ಕಳಿಸ್ಬೇಕು. ಅದು ಏನು ತಪ್ಪಿತಸ್ಥರು ಇದ್ದಾರಲ್ಲ, AE ಇವ್ರನ್ನೆಲ್ಲ ಮನೆ ಕಳಿಸಿ ಜೈಲಿಗೆ ಕಳಿಸಿ ಕೆಲಸದಿಂದ ತೆಗ್ದು ಬೇರೆಯವ್ರು ಕೆಲಸ ಕೊಡಿ, ಕೆಲಸ ಮಾಡೋರು ಇದ್ದಾರೆ ಬೇಜಾನ. ಆದರೆ ಇವತ್ತಿನ ದಿನ 5 ಲಕ್ಷ ಪರಿಹಾರ ಕೊಡ್ತೀವಿ, 2 ಲಕ್ಷ ಪರಿಹಾರ ಕೊಡ್ತೀವಿ. ಒಬ್ಬ ಮನುಷ್ಯನ ಬದುಕಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಪುಟ್ಟ ಮಕ್ಕಳು ಓದಿ ಮುಂದಿನ ದೇಶದ ಪ್ರಜೆ ಆಗೋದ್ರಿ, ಅವ್ರ ಪ್ರಾಣ ತೆಗೆದುಕೊಳ್ತು ಇದೇ ಕಾಂಪೌಂಡು. ಇಷ್ಟಿಷ್ಟು ದೊಡ್ಡ ಘನಗಾತ್ರದ ಕಾಂಪೌಂಡು ತಲೆ ಮೇಲೆ ಬಿದ್ದರೆ ಯಾರು ತಾನೇ ಉರ್ಲಿತಾರೆ? ಎಲ್ಲರಿಗೂ ತಲೆಗೆ ಏಟು ಬಿದ್ದಿರುವಂಥದ್ದು. ತೆಗೆದುಕೊಂಡು ಹಾಸ್ಪಿಟ್ಲಿಗೆ ಹೋಗೋಲ್ಲ, ಸತ್ತೋಗಿದ್ದಾರೆ. ಇವತ್ತು ಇದೊಂದು ದೊಡ್ಡ ಒಂದು ಘಟನೆ ಆಗಿರುವಂಥದ್ದು, ಸಣ್ಣ ಘಟನೆ ಅಲ್ಲ. ಮತ್ತು ಇದೇ ಫಸ್ಟ್ ಘಟನೆ ಅನ್ಕೋಬೇಡಿ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಜನ ಸತ್ತೋಗ್ತಾರೆ. ಕಾರಣ ಏನು ಗೊತ್ತಾ? ಜನಕ್ಕೆ ಅವೇರ್ನೆಸ್ ಕೊಡುವಂಥ ಕೆಲಸ GBA ಮಾಡಿಲ್ಲ.
ನೀರು ಅಲ್ಲಿ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡು ಹೋಗ್ತಾ ಇರುತ್ತೆ, ರಾಜ್ ಕಾಲುವೆ ತುಂಬಿ ಹರಿತಾ ಇರುತ್ತೆ, ರಸ್ತೆಗಳೆಲ್ಲ ನದಿಗಳಾಗುತ್ತೆ, ಎಲ್ಲಂದ್ರಲ್ಲಿ ನೀರು ನಿಂತಿರುತ್ತೆ. ನೆನ್ನೆ ನೋಡಿ ಎಲೆಕ್ಟ್ರಿಫಿಕೇಶನ್ ಅಂದರೆ ಈಗ ಕರೆಂಟ್ ಹೊಡಿತಲ್ಲ ಹುಡುಗನಿಗೆ, ಕರೆಂಟ್ ವೈರ್ ಕಟ್ಟಾಗಿ ಬಿದ್ದಿದೆ. ಆದರೆ ಯಾರೂ ಗೊತ್ತಿಲ್ಲ, ಯಾರೂ ನೋಡೋರಿಲ್ಲ. ಮಳೆ ಬಂದಾಗ ಬೆಚ್ಚಿಗೆ ಇವರು ಅಧಿಕಾರಿಗಳು ಆರಾಮಾಗಿರ್ತಾರೆ. ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಅಂತ ಹೋಗಿ ಘಟನೆ ಆದ ನಂತರ ವೀರ ಶೂರ ಧೀರ ಅಂತ ಓಡೋಡಿ ಬರ್ತಾರೆ. ಆಮೇಲೆ ಜನಸಾಮಾನ್ಯರಿಗೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಪರಿಹಾರ ಕೊಡ್ತೀವಿ ಅಂತ. ಹಾಗಾದ್ರೆ ಪ್ರಸನ್ನ, ಈಗ ಕಾಸಿನ ಪರಿಹಾರ ಬೇಕಿಲ್ಲ. ಅವಾಂತರಗಳು ಪದೇ ಪದೇ ಆಗ್ತಾ ಇದೆ. ಈ ಅವಾಂತರಗಳಿಗೆ ಕೊನೆ ಅನ್ನೋದೇ ಇಲ್ವಾ? ಹಾಗಾದ್ರೆ ಅಧಿಕಾರಿಗಳೆಲ್ಲ ಬಂದು ಆ ಸ್ಥಳಕ್ಕೆ ಪರಿಹಾರವನ್ನ ಘೋಷಣೆ ಮಾಡ್ತಾರೆ ಬಿಟ್ರೆ, ಇದಕ್ಕೆ DCM ಆಗ್ಲಿ CM ಆಗ್ಲಿ ಒಂದು ಅಂತ್ಯವನ್ನ ಹಾಡಬೇಕು, ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಯಾವತ್ತೂ ಬರೋದೇ ಇಲ್ವಾ? ಇದಕ್ಕೆಲ್ಲ ಅಂತ್ಯವೇ ಇಲ್ವಾ? ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಕಾನ್ಸೆಪ್ಟ್ ಮಾಡಿದ್ರೆ ಸಾಕಾಗಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಕಾನ್ಸೆಪ್ಟ್ಗೆ ಬ್ರ್ಯಾಂಡ್ ಆಗಿ ಯೋಚನೆ ಮಾಡುವಂಥ ಅಧಿಕಾರಿಗಳು ಬೇಕು. ರಸ್ತೆಗೆ ಇಳಿದು ಕೆಲಸ ಮಾಡುವಂಥ ಅಧಿಕಾರ ಬೇಕು. ಆ ಅಧಿಕಾರಿಗಳು ಓಡಾಡ್ತಾ ಇರ್ಬೇಕಾದ್ರೆ ನೋಡಬೇಕು, ಅಯ್ಯೋ ಈ ಗೋಡೆ ಬಿದ್ದೋಗ್ಬಿಡುತ್ತೇನೋ, ಅಲ್ಲಿ ಹಳೆ ಬಿಲ್ಡಿಂಗ್ ಇದೆ ತೆಗೆಸ್ಬಿಡೋಣ, ಇಲ್ಲ ಮರ ಬಿದ್ದೋಗುತ್ತೆ, ಕರೆಂಟ್ ವೈರ್ ಎಲ್ಲ ಬಗ್ಗಿದೆಯಾ ಅಂತ. ಈಗಲೇ ಇಲ್ಲೊಂದು ಕೂಲ್ ಪಾರ್ಕ್ ಅಂತ ಇದೆ. ನೀವು ಅಲ್ಲಿ ಹೋದರೆ ಇಲ್ಲಿನ ಒಬ್ಬ ನಿವಾಸಿ ನನಗೆ ಹೇಳ್ತಾ ಇದ್ರು, ಒಂದು ಕಾಂಪೌಂಡ್ ಗೋಡೆ ಈಗ ಬಿದ್ದುಬಿಟ್ಟಿದೆ, ಆ ಪಾರ್ಕ್ ಪಕ್ಕ ಹುಡುಗರೆಲ್ಲ ಕೂತಿರ್ತಾರೆ, ದಯವಿಟ್ಟು ಅದೊಂಚೂರು ಗಮನ ಹರಿಸಿ ಸರ್ ಅಂತ ಅವರು ಒಂದು ಮಾಹಿತಿ ಹೇಳಿದ್ರು. ನೋಡಿ, ಜನಸಾಮಾನ್ಯರ ಗಮನಕ್ಕೆ ಬರುವ ಕಾಂಪೌಂಡ್ ಗೋಡೆ ಅಲ್ಲೂ ಕೂಡ ಸೈಡ್ ವಾಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಗೊತ್ತಿಲ್ವ? ಹಾಗಾದರೆ ನೋಡುವಂಥ ಪರಿಸ್ಥಿತಿಗೆ ಅವರಿಲ್ಲ. ಅಧಿಕಾರಿಗಳಿಗೆ ಭಯ ಇಲ್ಲ, ಕೆಲಸ ಮಾಡಲೇಬೇಕು ಅನ್ನುವಂಥ ಜವಾಬ್ದಾರಿ ಇಲ್ಲ. ಸರ್ಕಾರ ಕೂಡ ತನಗೇನು ಸರ್ಕಾರ ಅಧಿಕಾರಿಗಳ ಮೇಲೆ ಹಾಕ್ಬಿಡುವಂಥದ್ದು, ಅಧಿಕಾರಿಗಳು ಇನ್ನೊಬ್ಬ ಅಧಿಕಾರಿಗಳ ಮೇಲೆ ಹಾಕುವಂಥದ್ದು. ಈಗ ಒಬ್ಬರ ಮೇಲೆ ಒಬ್ಬರು ಜವಾಬ್ದಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದ್ರೊಳಗೆ ಅದ್ಭುತವಾದ ಕೆಲಸವನ್ನು ಮಾಡೋ ಅಧಿಕಾರಿಗಳು ಜನಸಾಮಾನ್ಯರ ಸಂಕಷ್ಟಕ್ಕೆ ಯಾವತ್ತೂ ಕೂಡ ಬಂದು ನೋಡೋಣ ಮಾಡಿ ಏನೂ ಇಲ್ಲ. ಅದರಿಂದನೇ ಇವತ್ತು ಬೆಂಗಳೂರು ಏನಾಗಿದೆ, ಅಧ್ವಾನ ಆಗೋಗಿರುವಂಥದ್ದು. ಬೆಂಗಳೂರಿನಲ್ಲಿ ಮಳೆ ಬರಬೇಕಾದ್ರೆ ಧೈರ್ಯವಾಗಿ ಆಚೆ ಹೋಗಿ ಸಾಮಾನ್ಯರು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲಿ ನಾವು ಪ್ರಾಣ ಕಳ್ಕೊಂಡ್ಬಿಡ್ತೀವೋ ಎನ್ನುವಂಥ ಆತಂಕದಲ್ಲಿ ಓಡಾಡ್ತಾ ಇದ್ದಾರೆ. ಇದೇ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟು ಅಂತೇಳಿ ಇವತ್ತು ವಿಪಕ್ಷಗಳು ಕೂಡ ಕೇಳ್ತಾ ಇದೆ. ವಿಪಕ್ಷಗಳು ಆಡಳಿತ ಪಕ್ಷದ ಹೇಳ್ತಾರೆ, ಆಡಳಿತ ಪಕ್ಷ ವಿಪಕ್ಷ ಇದ್ದಾಗ ಅವರು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಳ್ಳೋ ಸಹಜ ಬಿಡಿ. ಆದರೆ ಪರಿಹಾರಕ್ಕೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಪ್ರಶ್ನೆ ಇದೆಯಲ್ಲ, ಅದೇ ರೀತಿಯಾಗಿ ಇವತ್ತಿನ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ನೀವು ಕಸ ಹಾಕಿಲ್ಲ ಅಂತಂದರೆ ನಿಮ್ಮ ಮನೆ ಮುಂದೆ ಕಸ ಹಾಕ್ಬಿಡ್ತಾರೆ ಅಲ್ವಾ? ಕಸ ತಂದು ನಿಮ್ಮ ಮನೆ ಸುರಿದು ಬಿಡ್ತಾರೆ. ಯಾಕೇಳಿ ನೀವು ಕಸ ಎಲ್ಲೋ ಹಾಕಿದ್ರಿ ಅಂತೇಳಿ. ಈಗ ಈ ತಪ್ಪಾಗಿದೆಯಲ್ಲ, ಇದು ಯಾರ ತಲೆ ಮೇಲೆ ಹಾಕಬೇಕು? ಇದಕ್ಕೆ ಯಾರು ಹೊಣೆಗಾರರು? ಜನರಿಗೆ ತಪ್ಪು ಮಾಡಿದ್ರೆ ಫೈನ್ ಹಾಕ್ತೀರಿ, ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಫೈನ್ ಹಾಕ್ತೀರಿ, ಮನೆ ಮುಂದೆ ಕಸ ಹಾಕ್ತೀರಿ, ಸರಿ ಮಾಡಿ. ಜನಸಾಮಾನ್ಯರಿಗೆ ಅವರಿಗೆ ನೀವು ಅವರ ಮನದಟ್ಟು ಮಾಡಬೇಕು, ಮಾಡಿ. ಆದರೆ ನೀವು ಮಾಡ್ತಿರುವಂಥ ತಪ್ಪುಗಳು, ಕಣ್ಣಿಗೆ ಕಾಣುವಂಥ, ಕಣ್ಣಿಗೆ ರಾಚುತ್ತಿರುವ ಈ ತಪ್ಪುಗಳಾಗಿರೋದಂತೂ ಆಕ್ಸಿಡೆಂಟ್ ಅಲ್ಲ, ಇದು ನಿರ್ಲಕ್ಷ್ಯ. ಇದು ಭಾಳ ಸ್ಪಷ್ಟವಾಗಿ ಹೇಳ್ಬೋದು, ಇದು ಆಕ್ಸಿಡೆಂಟ್ ಅಲ್ಲ, ಇದೊಂದು ನಿರ್ಲಕ್ಷ್ಯಕ್ಕೂ ಆಕ್ಸಿಡೆಂಟ್ಗೂ ವ್ಯತ್ಯಾಸ ಇದೆ. ನಿರ್ಲಕ್ಷ್ಯ ಅಂತಂದರೆ ಕಣ್ಣಿಗೆ ಕಂಡರೂ ಕೂಡ ಕಾಣದಂತೆ ಕಣ್ಣು ಮುಚ್ಕೊಂಡು ಓಡಾಡೋದ್ರಿಂದ ಆಗುವಂಥ ಅನಾಹುತಕ್ಕೆ ನಿರ್ಲಕ್ಷ್ಯ ಅಂತ ಕರೀತಾರೆ. ಇವತ್ತಾಗಿರೋದು ಅದೇ. ನೆನ್ನೆ ಇಲ್ಲಿ ಜನ ಪ್ರಾಣ ಕಳ್ಕೊಂಡ್ಬಿಟ್ರಲ್ಲ, 7 ಜನ ಕೇರಳದವರು ಇಲ್ಲಿ ಬಂದು ಪ್ರವಾಸಕ್ಕೆ ಬಂದಿದ್ರಲ್ಲ, ಪಾಪ ಅವರು ತಪ್ಪ. ಹೊಟ್ಟೆಪಾಡಿಗೆ ವ್ಯಾಪಾರಿಗಳು ದಿನನಿತ್ಯ ಬದುಕು ಕಟ್ಟಿಸ್ಕೊಳ್ಳೋಕ್ಕೋಸ್ಕರ ಈ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಿ 4 ಕಾಸು ಗಿಟ್ಟಿಸ್ಕೊಂಡು ಒಂದು ಮರ್ಯಾದೆಯ ಜೀವನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರಲ್ಲ, ಅದು ತಪ್ಪ. ಯಾವ ತಪ್ಪು? ನಮ್ಮ ಸರ್ಕಾರ ಇದೆ, ಅಧಿಕಾರಿಗಳಿದ್ದಾರೆ, ಕೆಲಸ ಆಗುತ್ತೆ ಅಂತ ನಮ್ಮ ಜನಸಾಮಾನ್ಯರ ಒಂದು ಧೈರ್ಯದಿಂದ ಓಡಾಡ್ಕೊಂಡಿರ್ತಾರಲ್ಲ, ಅದು ತಪ್ಪ. ಹಾಗಾದರೆ ಈ ತಪ್ಪಿಗೆ ಹೊಣೆ ಯಾರು ಅನ್ನೋದಕ್ಕೆ ಇವತ್ತಿಗೂ ಮಾಹಿತಿ ಇಲ್ಲ. ಇವತ್ತಿಗೂ ಶರಣು ಪ್ರಕಾಶ್ ಪಾಟೀಲ್ ಅವರು ಸಚಿವರು, ವೈದಿಕ ಸಚಿವರು ಕೇಳಿದ್ವಿ, ಈ ಘನಘೋರ ದುರಂತಕ್ಕೆ ಕಾರಣ ಏನು ಅಂತ. ತನಿಖೆ ಮಾಡ್ತಾರಂತೆ, ತನಿಖೆ ಮಾಡಿದ ಮೇಲೆ ಅವ್ರಿಗೆ ಮನಸ್ಸಿನ ನೋವಾಗಿದೆ ಅಂತೆ, ತನಿಖೆ ಮಾಡಿದ್ಮೇಲೆ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ತಾರಂತೆ. ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಇಷ್ಟಕ್ಕೊಂದು ಮಣ್ಣು ಹಾಕೋಕ್ಕೆ? ಈ ಕಾಂಪೌಂಡ್ ಎತ್ತರ ಏನು? ಆ ಮಣ್ಣಷ್ಟು ಎತ್ತರಕ್ಕೆ ಹಾಕಿದ್ರೆ ಆ ಮಣ್ಣು, ಈ ಕಾಂಪೌಂಡ್ ಮಣ್ಣನ್ನು ತೋರಿಸ್ತೀವಿ ನಾವು ನಿಮಗೆ. ನೋಡಿ, ತೋರಿಸಿ, ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ನೋಡಿ. ಕಾಂಪೌಂಡ್ನ ಎತ್ತರ ನೋಡಿ, 5 ಅಡಿ 8 ಅಡಿ ಇದೆ. 8 ಅಡಿಗೆ 5 ಅಡಿ ಕಾಂಪೌಂಡ್, 5 ಅಡಿ ಮಣ್ಣೇ ಇದೆ. ಆ ಸೈಡಿ ಮಣ್ಣಿದೆ ಅಲ್ಲ, ಇದು ಮಣ್ಣು ಸುರಿದಿರೋದು ಆ ಕಡೆಯಿಂದ ತಂದುಬಿಟ್ಟು ದೊಡ್ಡ ದೊಡ್ಡ ಗುಡ್ಡಗಳಿದೆ ಮಣ್ಣು ಒಳಗಡೆ ಸುರಿದಿರೋದು. ಇವರು ಸಮತಟ್ಟು ಮಾಡಿ ಇಲ್ಲೊಂದು ಪ್ಲೇ ಗ್ರೌಂಡ್ ಮಾಡೋಕೆ ಹೋಗಿದ್ದಾರೆ. ಇವರ ಒಂದು ಆಟ, ಇವರ ಒಂದು ಮೋಜಿಗೋಸ್ಕರ ಇವತ್ತು ಜನಸಾಮಾನ್ಯ ಪ್ರಾಣ ಬಿಟ್ಟವನೇ, ಅವ್ರ ಪ್ರಾಣ ಕಳ್ಕೊಂಡವನೇ. ಇಲ್ಲಿ ನೋಡಿ, ಇಲ್ಲಿ ಕ್ರಿಕೆಟ್ ಅವರ ಒಂದು ಮೋಜಿಗೋಸ್ಕರ ಮಾಡ್ಕೊಂಡಿರುವಂಥ ಒಂದು ಕ್ರಿಕೆಟ್ ಇದು. ಇವಾಗ ಈ ತಪ್ಪಿತಸ್ಥರು ಕಣ್ಣೆದುರಿಗೂ ಕೂಡ ಇದ್ರೂ ಕೂಡ ತನಿಖೆ ಮಾಡಬೇಕಂತೆ, ವಿಚಾರಿಸ್ಬೇಕಂತೆ. ಫಸ್ಟ್ ಆಫೀಸರ್ಸ್ ಮೇಲೆ FIR ಮಾಡಿ ಜೈಲಿಗೆ ಕಳಿಸ್ಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಒಂದಷ್ಟು ಜನ ಸಸ್ಪೆಂಡ್ ಮಾಡಿ ಅವ್ರ ಕೆಲಸ ಡಿಸ್ಮಿಸ್ ಮಾಡಬೇಕು. ಆವಾಗ ಅಧಿಕಾರಿಗಳಿಗೆ ಭಯ ಇರುತ್ತೆ.
ಈ ಥರ ಸಮಸ್ಯೆ ಆದಾಗ ನಾವು ಹೋಗ್ಬೇಕಪ್ಪ, ಮಳೆ ಬರೋಕ್ಕೆ ಮೊದಲು ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಜನಸಾಮಾನ್ಯರನ್ನ ಕೇಳಬೇಕು. ಯಾವಾಗ ಜನಸ್ನೇಹಿ ಆಡಳಿತ ಬರುತ್ತೆ ಆಗ ಜನಸಾಮಾನ್ಯರೇ ನಿಮ್ಮ ಬಳಿ ಬಂದು ಹೇಳ್ತಾರೆ, ನಮ್ಮ ಏರಿಯಾದಲ್ಲಿ ನೀರು ನಿಂತ್ಕೊಳ್ತಾ ಇದೆ, ನಮ್ಮ ಏರಿಯಾದಲ್ಲಿ ಕಾಂಪೌಂಡ್ ಹಾಳಾಗಿದೆ. ಜನರೇ ಬಂದು ಹೇಳ್ತಾರೆ. ಜಸ್ಟ್ ಜನಸಾಮಾನ್ಯರ ನೋವು ಸಂಕಟಕ್ಕೆ ಕಿವಿಗೊಟ್ಟರೆ ಸಾಕು, ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಇದೇನು ಬ್ರಹ್ಮವಿದ್ಯೆ ಅಲ್ಲ ಸುನಿಧಿ, ಇದು ಭಾಳ ಸಿಂಪಲ್ ಆಗಿರೋ ವಿಚಾರ. ಒಂದು ಸಿಂಪಲ್ ಆಗಿರೋ ವಿಚಾರ. ಇವತ್ತು ಟೆಕ್ನಾಲಜಿ IT ಹಬ್ ಅಂತ ಕರೆಯುವಂಥ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಬೆಂಗಳೂರಿನ ಮಾನ ಮರ್ಯಾದೆ ತೆಗಿತಾ ಇದೆ. ಇವತ್ತು ಮಳೆ ಬಂದರೆ ಮನೆ ಒಳಗೆ ನೀರು ನುಗ್ಗುತ್ತೆ, ವಿಧಾನಸೌಧೊಳಗೆ ನೆನ್ನೆ ನೀರು ನುಗ್ತು ಬಿಡಿ. ಇವೆಲ್ಲ ಘಟನೆಗಳು ಏನಾಗುತ್ತೆ ಗೊತ್ತಾ, ಬೆಂಗಳೂರಿನ ಇಮೇಜ್ಗೆ ಧಕ್ಕೆ ತರುವಂಥ ಘಟನೆಗಳು. ಇವ್ರಿಗೆ ಸಾಕಷ್ಟು ಟೈಮ್ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾ ಇರ್ತಾರೆ ಇವರು, ಮಳೆ ಬರುವ ತನಕ ಕೂಡ ಇವ್ರು ಏನು ಮಾಡ್ತಿರ್ತಾರೆ, 2 JCB ನಿಲ್ಲಿಸಿ ಅಲ್ಲಿ ಕೆರೆದು ಹೋದರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಚೆಕ್ ಆ್ಯಂಡ್ ಬ್ಯಾಲೆನ್ಸ್. ಯಾವುದೇ ಕೆಲಸ ಇರ್ಬೋದು, ಕೆಲಸ ಯಾವ ರೀತಿ ಇದೆ, ಯಾವ ಹಂತದಲ್ಲಿದೆ, ಕೆಲಸ ಆಗಲಿಲ್ಲ ಅಂದರೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಪ್ರತಿಯೊಂದನ್ನು ಅನಲೈಸ್ ಮಾಡಬೇಕಾಗ್ತದೆ, ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ IAS ಆಫೀಸರ್ಸ್ ಅಂತ ಅವ್ನು ಕರೆಯೋದು. ಅವ್ರೇನು ಬಂದಿಲ್ಲಿ ಮಣ್ಣೆತ್ತೋ ಕೆಲಸ ಮಾಡಬೇಕಾಗಿಲ್ಲ, ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ವರದಿ ತೆಗೆಸ್ಕೊಂಡು ನೋಡಿ ಸ್ಥಳಕ್ಕೆ ಬಂದು ಜನಸಾಮಾನ್ಯರ ನಡುವೆ ಇಳಿದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಇವತ್ತು ಪ್ರಾಬ್ಲಮ್ ಸಾಲ್ವ್ ಆಗಿದ್ರ ಕಾರಣ ಅಂದರೆ ಪ್ರಾಬ್ಲಮ್ ಇದ್ದರೂ ಪ್ರಾಬ್ಲಮ್ ಕಾಣದಲ್ಲೇ ಇರೋದು. ಜನಸಾಮಾನ್ಯರಿಗೆ ಕಾಣಿಸ್ತಿರುವಂಥ ಸಮಸ್ಯೆಗಳು ರಾಜಕಾರಣಿಗಳಿಗೂ ಕಾಣಿಸ್ತಾ ಇಲ್ಲ, ಜೊತೆಯಲ್ಲಿ ಅಧಿಕಾರಿಗಳಿಗಂತೂ ಕಾಣಿಸೋದೇ ಇಲ್ಲ. ಸೊ ಈ ಘಟನೆ ಆದ ನಂತರ ಒಂದು ಶೋ ಕೊಡ್ತಾರೆ ಬಂದುಬಿಟ್ಟು, ಹಂಗಾಗೋಯ್ತು ಹಿಂಗಾಗೋಯ್ತು ಸರಿ ಮಾಡಿಬಿಡ್ತೀವಿ. ಅಲ್ರಿ, ಈ ಮಣ್ಣು ಸುರಿಯೋಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಇವರಿಗೆ? ಈ ಕಾಂಪೌಂಡನ್ನು ರಚನೆ, ಕಾಂಪೌಂಡ್ ಹಿಂದೆ ಮಣ್ಣು ಹಾಕಿದಾರಲ್ಲ ಇವರು ಸಮತಟ್ಟು ಮಾಡಿ ಆಟ ಆಡೋಕ್ಕೆ, ಇದಕ್ಕೆ ಪರ್ಮಿಷನ್ ಇದೆಯಾ? ಎಂತನಿಗೂ ಬುದ್ಧಿ ಇಲ್ವಾ? ಈ ಕಡೆ ತಗ್ಗಿದೆ, ಈ ಕಡೆ 5 ಅಡಿ ಕೆಳಗಡೆ ಇದೆ, 5 ಅಡಿ ಮೇಲಿದೆ, ನೀರು ನಿಂತ್ಕೊಳ್ಳುತ್ತೆ. ಸಹಜವಾಗಿ ನೀರು ಕಂಪ್ಲೀಟ್ ನಿಂತಿದೆ, ಒತ್ತಡ ಉಂಟಾಗಿ ಕಾಂಪೌಂಡ್ ಬಿದ್ದಿದೆ. ಇದಕ್ಕೇನು ಸಾಕ್ಷಿ ಬೇಕು? ಕಣ್ಣಿಗೆ ಕಾಣೋ ಸಾಕ್ಷಿಗೆ ಇವರು ತನಿಖೆ ಮಾಡಬೇಕು, ವರದಿ ಕೊಡಬೇಕು ಅಂತ ಹೇಳ್ತಾರೆ. ಇದುವರೆಗೂ ಸರ್ಕಾರ ಯಾರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡ, ಯಾರ ಮೇಲೆ FIR ಮಾಡಿಲ್ಲ. ಇದು ಒಂದು ದುರಂತನೇ ಆ್ಯಕ್ಚುಲಿ. ಜನಸಾಮಾನ್ಯರಿಗೆ ಏನು ಕರ್ಕೊಂಡು ಹೋಗೋದು, ಅವರಿಗೆ ಪರಿಹಾರ ಘೋಷಿಸ್ಬಿಟ್ರೆ ಆಗೋಗುತ್ತಾ? ಬ್ರ್ಯಾಂಡ್ ಬೆಂಗಳೂರಿನ ಇಮೇಜನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಅಧಿಕಾರಿಗಳ ಮೇಲೆ ಇದೆ. DK ಶಿವಕುಮಾರ್ ಅವ್ರಿಗೆ ಆಸೆ ಇರ್ಬೋದು, ಆದರೆ ಅದನ್ನು ಜಾರಿಗೆ ತರಬೇಕಾಗಿರುವಂಥದ್ದು ಅಧಿಕಾರಿಗಳೇ. ಸುನಿಧಿ, ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.